ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಆತ್ಮೀಯ ಕೇಳುಗರೆ, ಇವತ್ತಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ಮೂಲತಃ ಪಾಲೂರಿನ, ಸದ್ಯ ಕುಶಾಲನಗರ ನಿವಾಸಿ ಲೀಲವೇಣಿ ಜಗದೀಶ್ ಇವರ ಜೊತೆ ಮಾತಾಡ್ತಾ ಇವರ ಸೇನಾ ಜೀವನದ ಅನುಭವಗಳನ್ನು ಕೇಳೋಣಂತೆ. ಲೀಲವೇಣಿಯವರು ನಮಸ್ಕಾರಮ್ಮ. ನಮಸ್ತೆ ಸರ್. ತುಂಬ ಸಂತೋಷ ಆಯಿತು. ನಿಮ್ಮಂಥವರು ಆಕಾಶವಾಣಿ ಅಂತ ಒಂದು ಮಾಧ್ಯಮದಲ್ಲಿ ಪಾಲ್ಗೊಳ್ಳೋದು, ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ನಾವು ಮಾತಾಡುವ ಮೂಲಕ ಹಂಚಿಕೊಳ್ಳೋದು ನಮಗೆಲ್ಲ ಬಹಳ ಹೆಮ್ಮೆ. ಮೊದಲನೇದಾಗಿ ನಿಮ್ಮನ್ನೊಂದು ಪರಿಚಯ ಮಾಡೋಣ ನಮ್ಮ ಕೇಳುಗರಿಗೆ. ಇಲ್ಲಿ ನಿಮ್ಮ ಊರು? ಪಾಲೂರು ನಂದು ಹಸ್ಬೆಂಡ್ ಮನೆ. ನಾನು ಹುಟ್ಟಿದ್ದು ಚಟ್ಟೇಜನ ದಿವಂಗತ ಸುಬ್ಬಯ್ಯ ಅವರ ಎರಡನೇ ಮಗಳು, ಅಕ್ಕಮ್ಮ ಸುಬ್ಬಯ್ಯನವರ ಎರಡನೇ ಮಗಳು. ನಾನು ಹುಟ್ಟಿರೋದೆಲ್ಲ ರಂಗಸಮುದ್ರದಲ್ಲಿ. ರಂಗಸಮುದ್ರ ಕುಶಾಲನಗರ ಪಕ್ಕ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಯ್ತಾ? ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ರಂಗಸಮುದ್ರದಲ್ಲೇ ಓದಿದ್ದೆ. ಪ್ರೌಢ ಶಿಕ್ಷಣ ನಾನು ಫಾತಿಮಾ ಸ್ಕೂಲ್ ಕುಶಾಲನಗರದಲ್ಲಿ ಓದಿದ್ದೆ. ಆಮೇಲೆ ನಾನು ಕುಶಾಲನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದು. ನಾನು ನೀವು ವಿದ್ಯಾಭ್ಯಾಸ ಮಾಡುವ ಹಂತದಲ್ಲೇ ಈಗ ಈ ಸೈನ್ಯಕ್ಕೆ ಸೇರುವ ಒಂದು ಹಂಬಲ ಅಥವಾ ಒಂದು ಅವಕಾಶ ಸಿಕ್ಕಿತಾ? ಸರ್, ನನಗೆ ನನ್ನ ಪಪ್ಪ ಎಕ್ಸ್ ಆರ್ಮಿ. ಪಪ್ಪನವರು ಆರ್ಮಿಯಲ್ಲಿ ಇರೋದ್ರಿಂದ ಪಪ್ಪನಿಗೆ ತುಂಬ ಹಂಬಲ ಇತ್ತು ಮಗಳನ್ನ ಸೇರಿಸ್ಬೇಕು ಅಂತ. ನಾನು ಸ್ಪೋರ್ಟ್ಸಲ್ಲೂ ತುಂಬ ಇದ್ದೆ, ಅದರಿಂದ ಪಪ್ಪ ನನಗೆ ತುಂಬ ಬೆಂಬಲ ಮಾಡ್ತಾಯಿದ್ರು, ಪಪ್ಪ ಅಮ್ಮ ಎಲ್ಲ. ಹಾಗಾಗಿ ನಾನು ಪಪ್ಪನ ಒಂದು ಆಸೆ ಪೂರೈಸಬೇಕು ಅಂತ ನಾನು ನಿಮ್ಮ ಕುಟುಂಬದಲ್ಲೇ ಒಂದು ಸಹಜವಾಗಿ ಒಂದು ಪ್ರೇರಣೆ ಸಿಗ್ತಾ ಬಂದಿತ್ತು. ಹೌದು 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 ಸರ್. ತಂದೆ ಸೇವೆ ಸೈನ್ಯದಲ್ಲಿ ಸಲ್ಲಿಸಿದ್ದಾರೆ, ನಾನು ಕೂಡ ಸಲ್ಲಿಸಬೇಕು ಅಂತ. ಬಹುಶಃ ಅಪ್ಪ ಸೈನ್ಯದ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು ಸರ್. ಪಪ್ಪ ಹೇಳ್ತಾ ಇದ್ರು ನಮಗೆ. ಅವರ ವಿಶೇಷವಾದ ಅನುಭವಗಳು ಯಾವುದಾದ್ರೂ ನೆನಪುಂಟ? ಅಪ್ಪ ಹೇಳಿದ್ದ ನೆನಪು ಅಥವಾ ಯಾವ ಹಂತದಲ್ಲಿ ಹೇಳ್ತಾ ಇದ್ರು, ಯಾವ್ದಾದ್ರು ನೆನಪು ಬರ್ತದೆ? ಅದು ನೆನಪಿಲ್ಲ ಸರ್, ಯಾಕಂದ್ರೆ ನಾವು ಬುದ್ಧಿ ಬರೋ ಈಗ 94ರಲ್ಲಿ ಪಪ್ಪ ತೀರೋಗ್ಬಿಟ್ರು. ಪಪ್ಪ ತೀರಿದ್ದ ನೋವಲ್ಲೇ ಇನ್ನು ನಾನು ಪಪ್ಪ ಸತ್ತು 16 ದಿವಸದಲ್ಲಿ ನಾನು ಸೇನೆಗೆ ಸೇರಿದ್ದೇನೆ ಸರ್. ನಿಮ್ಮದು ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗೆ ನಡೀತಮ್ಮ? ನಮ್ಮದು ಸರ್, ಇಲ್ಲಿ ನಾನು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ನಾನು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಎಲ್ಲದರಲ್ಲೂ ನಾನು ಎಕ್ಸಲೆಂಟಾಗಿ ಸೆಲೆಕ್ಷನ್ ಆದೆ. ಬಟ್ ನನ್ನ ಹೈಟ್ ಕಡಿಮೆ ಅಂತೇಳಿ ನನಗೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಬೆಂಗಳೂರಲ್ಲಿ ನನಗೆ ಸೆಲೆಕ್ಷನ್ ಆಯ್ತು ಸರ್. ನನಗೆ ನಡುವೆ ಈಗ ನಿಮ್ಮ ಮಾತು ಮುಂದುವರಿಸೋದಕ್ಕೆ ಮೊದಲು ನೀವು ಸ್ಪೋರ್ಟ್ಸಲ್ಲಿ ಇದ್ದೆ ಅಂತ ಹೇಳಿದ್ರಲ್ಲ? ಹೌದು ಸರ್. ಸ್ಪೋರ್ಟ್ಸಲ್ಲೂ ಆಸಕ್ತಿ ಇತ್ತಾ? ತುಂಬ ಆಸಕ್ತಿ ಇತ್ತು ಸರ್. ನಾನು ಥ್ರೋಬಾಲು, ಟೆನಿಕಟ್, ಹ್ಯಾಂಡ್ಬಾಲು, ಹಾಕಿ, ನನ್ನ ಇವೆಂಟ್ಸ್, ಅಥ್ಲೆಟಿಕ್ಸ್, ಹೈ ಜಂಪ್. ಅದರಲ್ಲೂ ವಿಶೇಷವಾದ ಆಸಕ್ತಿ ಯಾವುದರಲ್ಲಿ? ಥ್ರೋಬಾಲ್ ಸರ್. ಥ್ರೋಬಾಲ್ ಫುಲ್ ನನಗೆ ಇಂಟ್ರೆಸ್ಟ್ ಇತ್ತು. ಯಾವಾಗ ಪ್ರಾಥಮಿಕ ಹಂತದಲ್ಲಿ? ಪ್ರಾಥಮಿಕದಲ್ಲೇ ನಾನು ಸರ್ ಆಟ ಆಡ್ತಿದ್ದೆ. ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೆ ನಾನು ಥ್ರೋಬಾಲ್ ಆಡ್ತಾ ಇದ್ದೆ, ಅಥ್ಲೆಟಿಕ್ಸ್. ಆಗ ಕೊಡಗಿನ ಒಳಗಡೆ, ಕೊಡಗಿನ ವ್ಯಾಪ್ತಿಯಲ್ಲಿ ಮಾತ್ರ, ಕೊಡಗು ಬಿಟ್ಟು ಹೊರಗಡೆ ಎಲ್ಲಾದರೂ ಸ್ಪೋರ್ಟ್ಸ್ ಇತ್ತು? ಕೊಡಗಿನ ಹೊರಗೆ ಅಂದರೆ ಮೈಸೂರಿಗೆ ಹೋಗಿದ್ದೆ ಸರ್. ಕಂಪ್ಲಾಪುರ ಅಂತ ಹೇಳುವ ಸ್ಥಳಕ್ಕೆ ಒಂದ್ಸರಿ ಹೋಗಿದ್ವಿ. ಮತ್ತೆ ಇಲ್ಲೇ ಕೊಡಗಿನ ಒಳಗಡೆ ಗುಡ್ಡೇಸೂರು, ಕಣಿವೆ, ಈ ಥರ ಜಾಗದಲ್ಲಿ ಹೋಗ್ತಾ ಇದ್ವಿ ನಾವು. ಯಾರು ಕೋಚಿಂಗ್ ಕೊಡ್ತಾ ಇದ್ರು ಆ ಟೈಮಲ್ಲಿ? ಕೋಚಿಂಗ್ ಆ ಟೈಮಲ್ಲಿ ಪಿ ಟಿ ಮಾಸ್ಟರ್ ಸ್ಕೂಲಲ್ಲಿ ಅಷ್ಟೇ. ನಮ್ಮ ಟೈಮಲ್ಲಿ ಪಿ ಟಿ ಮಾಸ್ಟರ್ ಕೊಡ್ತಾ ಇದ್ರು. ನಮಗೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಬೊಮ್ಮೆ ಸರ್ ಅಂತ ಒಬ್ರು ಇದ್ರು. ಅವರು ನನಗೆ ತುಂಬ ಕೋಚಿಂಗ್ ಕೊಡ್ತಾ ಇದ್ರು, ಎಂಕರೇಜ್ ಇತ್ತು ಸರ್. ಈಗ ಈ ಸ್ಪೋರ್ಟ್ಸಲ್ಲಿ ಇದ್ದದ್ದು ನಿಮಗೆ ಸೈನ್ಯಕ್ಕೆ ಸೇರುವಾಗ ಯಾವ ರೀತಿ ಪ್ರಯೋಜನ ಆಯಿತು? ಸರ್, ನಾನು ಹಾಕಿಯಲ್ಲಿ ಡಿಸ್ಟಿಕ್ ಲೆವೆಲ್ ಆಡಿದ್ದೆ. ಅದರಿಂದ ನನಗೆ ಹೈಟಲ್ಲಿ ಕಡಿಮೆ ಇದ್ರೂ ನನಗೆ ಸ್ಪೋರ್ಟ್ಸಲ್ಲಿ ತಗೊಂಡ್ರು. ಆಯ್ಕೆ ಪ್ರಕ್ರಿಯೆ ಅದು ಹೇಗೆ ನಡೀತು? ಆಯ್ಕೆ ಹೇಗೆ ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಸರ್, ಫಸ್ಟ್ ಹೈಟ್ ನೋಡ್ತಾರೆ, ವೆಯ್ಟು, ಹೈಟ್ ಅಷ್ಟೇ ತಗೊಳ್ತಾರೆ. ಅದಾದಮೇಲೆ ರನ್ನಿಂಗ್ ಕೊಡ್ತಾರೆ. ರನ್ನಿಂಗ್ ಅಲ್ಲಿ ಬಂದಮೇಲೆ ಆ ಟೈಮಲ್ಲಿ ಇವಾಗ ಥರ ತುಂಬ ಸ್ಟ್ರಿಕ್ಟ್ ಇಲ್ಲ. ಆವಾಗ ಅಷ್ಟೇ ಹೈಟ್ ವೆಯ್ಟ್ ನೋಡಿ ರನ್ನಿಂಗ್ ತಗೊಳ್ತಿದ್ರು. ರನ್ನಿಂಗ್ ಆದಮೇಲೆ ಮೆಡಿಕಲ್ ಆದಮೇಲೆ ಸೆಲೆಕ್ಷನ್ ಆಯಿತು. ಈಗ ಸ್ಟ್ರಿಕ್ಟ್ ಅಂದರೆ ಯಾವ ರೀತಿ? ಇವಾಗ ರಿಟರ್ನ್ ಎಲ್ಲ ಇದೆಲ್ಲ ಸರ್, ಎಕ್ಸಾಮ್ ಎಲ್ಲ ಬರೀಲಿಕ್ಕಿದೆ ಇವಾಗ. ಅಂದರೆ ದೈಹಿಕ ಕ್ಷಮತೆ ಮಾತ್ರ ಅಲ್ಲ, ಅವರ ಮಾನಸಿಕ ದೃಢತೆ, ಅವ್ರು ಏನು ಓದ್ಕೊಂಡಿದ್ದಾರೆ, ಇಂಟೆಲೆಕ್ಚುವಲ್, ಆ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾರೆ ಸರ್. ಮೊದಲು ಅದು ಇರಲಿಲ್ಲ, ಬರೀ ಹೈಟ್ ವೆಯ್ಟ್ ರನ್ನಿಂಗ್ ತಗೊಳ್ತಾರೆ, ಫಿಸಿಕಲ್ ಟೆಸ್ಟು, ಅದರಲ್ಲೂ ಜೊತೆಗೆ ರನ್ನಿಂಗ್ ಜೊತೆ ಹೈ ಜಂಪ್, ಲಾಂಗ್ ಜಂಪ್ ಇತ್ತು, ಅದನ್ನು ಟೆಸ್ಟ್ ತಗೊಳ್ತಾ ಇತ್ತು. ಅದರಲ್ಲಿ ಎಲ್ಲದಲ್ಲೂ ಕೂಡ ನೀವು ಮೊದಲ ಶ್ರೇಣಿಯಲ್ಲಿ ನೀವು ಉತ್ತೀರ್ಣರಾಗ್ತಾ ಹೋದ್ರಿ, ನೀವು ಸೈನ್ಯಕ್ಕೆ ಸೇರಿದ್ರಿ ಅಲ್ವಾ? ಮೊದಲ ಸೇವೆ ಅಲ್ಲ ಎಲ್ಲಿ
ಸರ್ ನಾನು ಫಸ್ಟು ಒಂದು ಸೆಲೆಕ್ಷನ್ ಆಗಿ ಬೆಂಗಳೂರಲ್ಲಿದ್ದೆ 1 ತಿಂಗಳು. ಬೆಂಗಳೂರಿಂದ ನನ್ನ ಬೇಸಿಕ್ ಟ್ರೈನಿಂಗ್ ಮಧ್ಯಪ್ರದೇಶ ನೀಮಚ್ ಅಂತ ಹೇಳೋ ಜಾಗಕ್ಕೆ ಕಳಿಸಿದ್ರು. ಅಲ್ಲಿ ನಾನು 9 ತಿಂಗಳು ಸರ್ವಿಸ್ ಮಾಡಿ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತು ಇದಕ್ಕೆ ಅಹಮದಾಬಾದಿಗೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ಹೇಳುವ ಒಂದು ಫೋರ್ಸಿಗೆ ನಾನು ಕಳಿಸ್ಕೊಟ್ಟು. ಟ್ರೈನಿಂಗ್ ತುಂಬ ಕಠಿಣ ಇರ್ತದ? ಕಠಿಣ ಇರುತ್ತೆ ಸರ್ ಟ್ರೈನಿಂಗ್. ಟ್ರೈನಿಂಗಲ್ಲೇ ಕೆಲವರು ಸಾಕಪ್ಪ ಅಂತ ಹೆದರಿ ಓಡಿ ಬಂದುಬಿಡ್ತಾರೆ ಅಂತ. ಹೌದಾ? ಹೌದು ಸರ್, ಮಜಬೂತ್ ಆಗಬೇಕಲ್ಲ ನಾವು ರೈಫಲ್ ಹಿಡಿಲಿಕ್ಕೆ. ಚೆನ್ನಾಗಿ ಹೇಳಿದ್ರಿ ನೀವು ಹೇಳುವಾಗಲೇ ಆ ಉತ್ಸಾಹ ಆ ದಿನಗಳೆಲ್ಲ ನಿಮಗೆ ನೆನಪು ಬಂದಾಗುಂಟು. ಅದು ಟ್ರೈನಿಂಗ್ ಅಂತ ಅನ್ಸಲ್ಲ ಸರ್, ಮಕ್ಕಳ ಜೊತೆ ನಾವೆಲ್ಲ ಸೇರಿ ಮಾಡಬೇಕಾದ್ರೆ ಒಂದು ಎಂಜಾಯ್ಮೆಂಟ್ ಆಗುತ್ತೆ. ಅದು ಟ್ರೈನಿಂಗ್ ಹಾರ್ಡ್ ಅನ್ಸಲ್ಲ ಸರ್ ನಮಗೆ. ಆದರೆ ಕೆಲವರು ಭಯಪಟ್ಟು ಬರ್ತಾರಂತೆ, ಓಡಿ ಬಂದು ಬಿಡ್ತಾರಂತೆ. ಒಮ್ಮೆ ಬೇಡಪ್ಪ ಇದು ನನಗೆ ಬೇಡ, ಇದು ಯಾಕೆ ಸೇರಿಕೊಂಡೆ ಅಂತ. ಅದು ಅವರಿಗೆ ನಾನೇನು ಹೇಳಿ ಸರ್, ನಮಗೊಂದು ಇಂಟ್ರೆಸ್ಟ್ ಇತ್ತು, ಮಾಡಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು, ಛಲ ಇರೋರು, ಅದೆಲ್ಲ ಅವರಿಗೆ ಕಷ್ಟ ಅನ್ಸಲ್ಲ. ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ. ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ. ಆ ಥರ. ಎಷ್ಟು 9 ತಿಂಗಳ 9 ತಿಂಗಳು ಟ್ರೈನಿಂಗ್ ಸರ್. ಟ್ರೈನಿಂಗನ್ನು ಬಹಳ ಚೆನ್ನಾಗಿ ಬಹಳ ಸಂತೋಷದಿಂದ ನೀವು ಸ್ವೀಕರಿಸಿರೋದು ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಅದಾದ ನಂತರ ಮತ್ತೆ ನಿಮ್ಮ ಸೇವೆ ಹೇಗೆ ಮುಂದುವರಿತಮ್ಮ? ಸರ್ ಅಹಮದಾಬಾದಿಗೆ ಬಂದು ನಾವು 2000 ಗಂಟೆ ನಾನು ಅಹಮದಾಬಾದಲ್ಲೇ ಸರ್ವಿಸ್ ಮಾಡಿದೆ. ಆ ಮಧ್ಯದಲ್ಲಿ ತುಂಬ ಡ್ಯೂಟಿಗಳಲ್ಲೂ ಕಷ್ಟ ಸುಖ ಎಲ್ಲನೂ ಅನುಭವಿಸಿದ್ವಿ. 97ರಲ್ಲಿ ನನ್ನ ಮದುವೆ ಆಯಿತು ಸರ್. ಮದುವೆ ನಾನು ಬೈತಡ್ಕ ದಿವಂಗತ ಎಕ್ಸ್ ಆರ್ಮಿ ಅವರು ಸೋಮಪ್ಪ ಜಾನಮ್ಮನವ್ರ ಮಗ ಜಗದೀಶ್ ಅಂತ ಹೇಳೋರನ್ನ ಮದುವೆ ಆದೆ. ಅವರು ಆರ್ಮಿ ಅವರೇ EMEಯಲ್ಲಿದ್ದರು ಅವರು. ಅವರು 97ರಲ್ಲಿ ಮದುವೆ ಆಗಿ ಅಲ್ಲೇ ಅಹಮದಾಬಾದಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಆ ಟೈಮಲ್ಲೂ ಸಮೇತ ಸೂರತ್ ಅಂತ ಹೇಳುವ ಒಂದು ಜಾಗಕ್ಕೆ ನಾವು ಡ್ಯೂಟಿ ಹೋದಾಗ ಮಳೆಯಲ್ಲೆಲ್ಲ ಸಿಕ್ಕಿ ನೀರೆಲ್ಲ ಊರೆಲ್ಲ ತುಂಬಿಕೊಂಡು ಕಷ್ಟ ಆಯಿತು ನಮಗೆ. ಅದು ತುಂಬ ಕಷ್ಟಕರದ ದಿನಗಳನ್ನ ನಾವು ಅದು ಮರೆಯೋಕ್ಕೆ ಆಗಲ್ಲ. ನಮ್ಮ ಕೊನೆ ಉಸಿರಿರೋ ತನಕ ಮರೆಯೋಕ್ಕಾಗಲ್ಲ ಅಂತ ಕಷ್ಟ ದಿನ ಅನುಭವಿಸಿದ್ವಿ. ಅದು ಅಲ್ಲ, ನೀವು ಅದನ್ನು ಹೇಳಿದರೆ ಸ್ವಲ್ಪ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ಅದನ್ನು ಕೇಳಿಸಬೇಕಾದ ಅಗತ್ಯ ಇದೆ ಅಂತ ಕಾಣ್ತದೆ. ನೀವು ಹೇಳಿದ್ರೆ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಏನು ನಡೆದದ್ದು, ಏನು ಘಟನೆ? ಸರ್ ನಾವು ಡ್ಯೂಟಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ರಾತ್ರಿ ಮಲ್ಕೊಂಡ್ವಿ. ಬೆಳಗಾಗೋಷ್ಟರಲ್ಲಿ ಫುಲ್ಲು ಸೂರತ್ ನೀರು ತುಂಬಿದೆ. ಅಂದರೆ ಮಹಾರಾಷ್ಟ್ರ ಮತ್ತು ಪ್ರವಾಹ ಬಂದಿದೆ. ಪ್ರವಾಹ ಅಂತ ಹೇಳಿದರೆ ಸರ್ ಸೂರತ್ ಮತ್ತು ಮಹಾರಾಷ್ಟ್ರದ ಮಧ್ಯದಲ್ಲಿ ಮಳೆ ಬಂದಿದೆ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಬಂದಾಗ ಸೂರತ್ದಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮಿನ ಡೋರ್ ಓಪನ್ ಮಾಡಿದಾಗ ಆ ನೀರೆಲ್ಲ ಸೂರತ್ ತುಂಬಿಕೊಂಡಿದೆ. ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಟ್ ನಮಗೆ ಗೊತ್ತಾಗ್ಲಿಲ್ಲ ಅದು. ಯಾಕಂದ್ರೆ ಅವಾಗ ತುಂಬ ಶೆಕೆ ಇತ್ತು. ಆ ಗುಜರಾತ್ ಸೈಡಲ್ಲಿ ತುಂಬ ಶೆಕೆ ಇದ್ದಾಗ ದೊಡ್ಡದೊಂದು ಫ್ಯಾನ್ ಹಾಕ್ತಾರೆ. ಆ ಫ್ಯಾನ್ ಸೌಂಡಿಗೆ ನಮಗೆ ಅನೌನ್ಸ್ಮೆಂಟ್ ಕೇಳಲಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಇದಾಗಿದೆ. ಬೆಳಗಾಗೋಷ್ಟರಲ್ಲಿ ಫುಲ್ ಕ್ಯಾಂಪ್ ಒಳಗಡೆ ಎಲ್ಲ ನೀರು ಬಂದಿದೆ. ಇನ್ನು ನಮಗೇನು ಮಾಡೋ ಅವಕಾಶ ಇಲ್ಲ. ಯಾಕಂದ್ರೆ ಹೊರಗಡೆ ಉಳ್ಕೊಂಡಿದ್ರಿ ಸರ್ ಒಂದು ಕ್ಯಾಂಪಸ್ಸಲ್ಲಿ ಒಂದು 200 ಜನ ಇರ್ತಾರೆ. ಅಷ್ಟು ಜನರು ಫುಲ್ ಇದ್ವಿ. ನಾವು ಡ್ಯೂಟಿಗೆ ಹೋದವ್ರು ಸರ್. ನಮ್ಮ ಜೊತೆ ಗೌರ್ಮೆಂಟ್ ವೆಹಿಕಲ್ಲು, ವೆಫನ್ಸು, ರೇಷನ್ನು, ನಮ್ಮ ಪರ್ಸನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಸರ್. ಅಷ್ಟು 200 ಮಂದಿಗೂ ತೊಂದರೆ ಆಯಿತು ಸರ್. ಹೇಗೆ ಬಚಾವಾದ್ರಿ? ಬಚಾವ್ ಅಂತ ಹೇಳಿದ್ರೆ ಸರ್ ನಾವು ನಮ್ಮ ವೆಫನ್ಸ್ ಹತ್ಯಾರ ಅಮ್ನಿಷನ್ ಅಂತ ಹೇಳ್ತೀವಿ, ಅದನ್ನ ನಾವು ಸೇವ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಪರ್ಸ್ನಲ್ ಥಿಂಗ್ಸ್ ಏನಷ್ಟು ಸೇವ್ ಮಾಡ್ಕೊಂಡಿಲ್ಲ, ರೇಷನ್ ಸೇವ್ ಮಾಡ್ಕೊಂಡಿಲ್ಲ. ಅವುಗಳು ತಗೊಂಡು ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿ ನಮಗೆ ಇರ್ಲಿಕ್ಕೆ ಬಿಟ್ಟಿದ್ರು. ಅದ್ರ ಮೇಲೆ ಹೋಗಿ ನಾವು ಸ್ಟೇ ಆದ್ವಿ. ಅಲ್ಲಿ ಮಳೆಯಲ್ಲೇ ನಮ್ಮ ವೆಫನ್ಸ್ಗಳನ್ನ ಸೇವ್ ಮಾಡಿ ನಾವು ಸೇವ್ ಆಗಲಿಲ್ಲ. ವೆಫನ್ಸ್ಗಳಿಗೆ ಇರುವ ಒಂದು ಈ ಟೆಂಟ್ಗಳಲ್ಲಿ ವೆಫನ್ಸ್ ಇಟ್ಕೊಂಡು ಸೇವ್ ಆಗಿದ್ವಿ. ಆ ಮಳೆ ಬಂದು ನೀರು ಕ್ವಾರ್ಟರ್ಸ್ 3 ಮಾಡಿದ ಕ್ವಾರ್ಟರ್ಸ್ ಇಷ್ಟಕ್ಕೆ ನೀರು ಫುಲ್ಲು. ಎಲ್ಲಿ ನೋಡಿದ್ರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದದ್ದೆಲ್ಲ ನೀರು 2 ಫ್ಲೋರೇ ಇದ್ದಿದೆ. 2 ಫ್ಲೋರಲ್ಲಿ ಫುಲ್ 2 ಫ್ಲೋರ್ ಫುಲ್ ನೀರು. ಅಂದರೆ ಒಳಗಡೆ ಹೊರಗಡೆ ಅಂತ ನೀರು ಆಗ್ತಿದೆ. ಈ ಚೆತ್ ಮಾಡಿ ಇದೆಲ್ಲ ಮಾಡಿ ಒಳಗಡೆ ಹೀಗೆ ಬೀಳೋ ಥರ ನೀರು ಆಗ್ಬಿಟ್ಟು ನಾವು ನೆನೆಸಿದ್ವಿ ನಾವಿನ್ನೂ ಉಳಿಯೋದೇನಿಲ್ಲ ಅಂತ. ಏನೋ ದೇವರ ಅನುಗ್ರಹದಿಂದಲೇ ಬದುಕಿದ್ದು ಅಂತ ಇವತ್ತಿಗೂ ನೆನಪು ಮಾಡ್ಕೊಳ್ತಿದ್ವಿ. ನಾವು ಊಟ ಮಾಡಿರಲಿಲ್ಲ ಸರ್. ನಮ್ಗೆ ಊಟ ಇಲ್ಲ ಅಲ್ಲಿ. ಕೇಳಬೇಕು, ಆ ನಡುವೆ ನಿಮಗೆ ಊಟ ಹಾಗಾದ್ರೆ? ಊಟ ಇಲ್ಲ ಸರ್ ನಮಗೆ. ಬರೀ ಒಂದು ಹೊತ್ತಿಗೆ ಏನೋ ಒಂದಿಷ್ಟು 1 ಮೂಟೆ ಅಕ್ಕಿ 2 ಮೂಟೆ ಅಕ್ಕಿಯನ್ನು ಉಳಿಸ್ಕೊಂಡ್ರೆ ಬರೀ ಅದನ್ನ ಬೇಯಿಸಿ ಕೊಡ್ತಿದ್ರು. ಅದಕ್ಕೆ ಉಪ್ಪು ಖಾರ ಏನಿರಲಿಲ್ಲ. ನೀರು ಕುಡಿಲಿಕ್ಕೆ ಏನೂ ಇರಲಿಲ್ಲ ನಮಗೆ. ಎಲ್ಲಿ ನೀರು ಎಲ್ಲ ಮಳೆ ನೀರು ಎಲ್ಲಿ ಹೇಗೆ ಕುಡಿಯೋಕೆ ಆಗ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಸರ್ ಹಳದಿ ಬಣ್ಣ ಫುಲ್ ಸಮುದ್ರ ಥರನೇ ಕಾಣೋದು. ಆ ಮಳೆ ನೀರಲ್ಲಿ ದನಗಳು, ಕಾರುಗಳು ಮನೆ ಒಳಗಡೆ ಕೊಚ್ಚಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಬಟ್ ನಾವು ಒಂದು 4 ಸಾವಿರ ನೀರಲ್ಲಿ ಮುಳುಗಿದೀವಿ ಅಂತ ಹೇಳಿದ್ರೆ ನಾವೇ ಜನರನ್ನ ರಕ್ಷಣೆ ಮಾಡಬೇಕು, ನಾವೇ ನೀರಲ್ಲಿ ಮುಳುಗೋದ್ವಿ. ಜನಸಾಮಾನ್ಯರ ಪಾಡೇನು? ಆಗ ಇದರಲ್ಲಿ ಹೆಲಿಕಾಪ್ಟರ್ ಬಂದು ಸಿವಿಲ್ ಅವ್ರನ್ನ ರಕ್ಷಣೆ ಮಾಡ್ತಾ ಇತ್ತು. ನಮ್ಮ ಹತ್ರ ಯಾರೂ ಬರ್ತಾ ಇರಲಿಲ್ಲ. ನಾವು ಯಾವುದೇ ರೀತಿ ಇದು ಮಾಡಿದ್ರು ನಮ್ಮ ಹತ್ರ ಬರ್ತಾ ಇರಲಿಲ್ಲ. 3 ದಿವಸ ಅದೇ ರೀತಿ ಅನುಭವಿಸಿದ್ವಿ ನಾವು. ನಮಗೆ ದೇವರ ಪ್ರೇಯರ್ ಒಂದು ಬಿಟ್ಟರೆ ನಮಗೇನೂ ಇರಲಿಲ್ಲ. ನಮಗೇನು ಕಾಣಿಸ್ತಿರಲಿಲ್ಲ. ಅದುವೇ ಆಹಾರ ಆಗಿಬಿಟ್ಟಿತ್ತು ಸರ್. 3ನೇ ರಾತ್ರಿಯಲ್ಲಿ 12 ಗಂಟೆಗೆ ಒಂದು ಪಟಾಕಿ ಹೊಡೆಯೋ ಸೌಂಡ್ ಕೇಳ್ತು ನಮಗೆ. ಆ ಪಟಾಕಿ ಹೊಡೆಯೋ ಸೌಂಡ್ ಕೇಳಿದಾಗ ನಮಗೊಂದು ಧೈರ್ಯ ಆಯಿತು. ಯಾಕಂದರೆ ಇದು ಡ್ಯಾಮಿನ ಡೋರ್ ಕ್ಲೋಸ್ ಮಾಡಿದ್ದಾರೆ, ಇನ್ನೇನೋ ನೀರು ಕಡಿಮೆ ಆಗ್ಬೋದು ಅಂತ. ಹಾಗೇನೇ ಆಯಿತು. ಸ್ವಲ್ಪ
ಸ್ವಲ್ಪ ಟೈಮ್ ಆಗ್ತಾ ನೀರು ಕಡಿಮೆ ಆಗ್ತಾ ಬಂತು. ಮಾರನೇ ದಿವಸ ಬೆಳಿಗ್ಗೆ ಒಂದು 7 ಗಂಟೆಗೆ ಅಹಮದಾಬಾದಿಂದ ಆರ್ಮಿಯವ್ರು ಬಂದು ನಮ್ಮನ್ನು ಸೇವ್ ಮಾಡ್ಕೊಂಡೋಗಿ ಆಶ್ರಮ ಇತ್ತಲ್ಲಿ, ಅಲ್ಲಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮ ಕ್ಯಾಂಪಸ್ಸಿಂದ ಬಂದು ನಮ್ಮ ಕ್ಯಾಂಪಿಗೆ ಕರ್ಕೊಂಡೋದ್ರು. ನಮ್ಮ ಗೌರ್ಮೆಂಟ್ ವೆಹಿಕಲ್ ಎಲ್ಲ ನೀರಲ್ಲಿ ಮುಳುಗೋಯ್ತು. ನಮ್ಮ ರೇಷನ್ಗಳು, ನಮ್ಮ ಪರ್ಸ್ನಲ್ ಥಿಂಗ್ಸ್ ಏನಿಲ್ಲ, ಬರೀ ನಮ್ಮ ದೇಶದ ಏನು ಇದು ಮಾಡಲಿಕ್ಕೆ ಅತಿಯಾರ ಅಮ್ನೇಷನ್ ಇದೆ ಅದನ್ನ ಮಾತ್ರ ನಾವು ಸೇವ್ ಮಾಡಿಕೊಂಡು ನಾವು ಕ್ಯಾಂಪಸ್ಸಿಗೆ ಬಂದು. ಈಗ ಆ ನೆನಪು ಒಂದು ಅಚ್ಚಳಿಯದ ನೆನಪು, ಭಯಾನಕ. ಆ ಟೈಮಲ್ಲಿ ಏನೊಂದು ನಾವು ಮಾಡಿದ್ವಿ, ಧೈರ್ಯವಾಗಿ ಮಾಡಿದ್ವಿ ಸರ್. ಇವಾಗ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ಹೆಂಗೆ ಮಾಡಿದ್ವಿ ಅಂತ. ಯಾವ ಶಕ್ತಿ ಆಗ ಧೈರ್ಯ ಕೊಟ್ಟಿತ್ತು ಅಂತಲೇ ನಿಮಗೆ ಬಹಳ ಆಶ್ಚರ್ಯ ಆಗ್ತದೆ. ಈಗ ನಾವು ದೇವರುಗಳಿಗೆ ತುಂಬ ಬೇಡಿದ್ವಿ, ದೇವರುಗಳಿಗೆ ಹರಕೆಗಳನ್ನು ಇಟ್ಟು ಮಾಡಿದ್ವಿ. ಬಹುಶಃ ಸೈನಿಕರ ಬದುಕೇ ಹಾಗೆ ಅಂತ ಎಲ್ಲ ಸವಾಲುಗಳಿಗೂ ಕೂಡ ಎದೆ ಒಡ್ಲಿಕ್ಕೆ ಸಿದ್ಧರಾಗಿರ್ತೀವಿ ಸರ್. ಅಂಥ ಸಂದರ್ಭಗಳಲ್ಲೆಲ್ಲ ನಿಮಗೆ ಮನೆ ಕಡೆ ನೆನಪಾಗುದಿಲ್ಲ ಸರ್? ನೆನಪಾಗುತ್ತೆ, ಏನು ಮಾಡೋದು ಸರ್, ಯಾರ ಹತ್ರ ಹೇಳ್ಕೊಳ್ಳೋದು? ಆ ಟೈಮಲ್ಲಿ ನಮಗೆ ಟೆಲಿಫೋನ್ ಏನಿರಲಿಲ್ಲ. ಆ ಟೈಮಲ್ಲಿ ಯಾರ ಹತ್ರ ಫೋನ್ ಮಾಡಲಿಕ್ಕೆ ಏನು ಎಂಥ ಅವಕಾಶವೂ ಇಲ್ಲ. ಫೋನ್ ಎಲ್ಲ ಇದಾಗ್ಬಿಟ್ಟಿತ್ತು, ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು. ಇದ್ರ ಲ್ಯಾಂಡ್ ಫೋನ್ಗಳಿತ್ತು, ಡಿಸ್ಕನೆಕ್ಟ್ ಆಗೋಗಿತ್ತು ಅವಾಗ 3 ದಿವಸ. ಮತ್ತು ಹೆಚ್ಚಾಗಿ ನಾವು ಸೈನಿಕರನ್ನು ಮಾತಾಡಿಸಿದಾಗ ಹೆಚ್ಚಿನವರು ಹೇಳುವಂತಹ ಒಂದೇ ಒಂದು ಮಾತು ಅಂತಂದರೆ, ಒಂದು ಸಲ ಅವ್ನು ಸೈನ್ಯಕ್ಕೆ ಹೋದ್ಮೇಲೆ, ಆ ಯೂನಿಫಾರ್ಮ್ ಧರಿಸಿದ ಮೇಲೆ ಮನೆ ಕಡೆ ನಮಗೆ ನೆನಪಾಗುವುದಿಲ್ಲ ಅಂತ. ಹೌದಾ? ಹೌದು ಸರ್, 100% ಅದು. ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನ ಡ್ಯೂಟಿ ನಮಗೆ ಆ ರೀತಿ ಇರುತ್ತೆ, ಆ ಡ್ಯೂಟಿಯಲ್ಲೇ ನಾವು ಬ್ಯುಸಿಯಾಗಿರ್ತೀವಿ. ಅದರಿಂದ ನಮಗೆ ಮನೆ ಕಡೆ ನೆನಪು ಆಗಲ್ಲ ಅಂತಲ್ಲ, ಆಗುತ್ತೆ ಸರ್. ಏನೋ ಒಂದು ಟೈಮ್ ಸಿಕ್ಕಿದಾಗ ಅದು ನಮ್ಮ ಕರ್ತವ್ಯ ಮುಗಿದ ಮೇಲೆ ನಾವು ಮನೆ ಕಡೆ ನೆನಪು ಮಾಡ್ತೀವಿ. ಬಹುಶಃ ಇದರೆಲ್ಲ ಮೂಲ ಸ್ರೋತ ನಮ್ಮ ಹೃದಯದಲ್ಲಿರುವ ಆ ದೇಶ ಪ್ರೇಮವ ಅಂತ. ಹೌದು ಸರ್. ನಾವು ಒಂದು ಯೂನಿಫಾರ್ಮ್ ಹಾಕಿ ನಾವು ರೈಫಲ್ ಹಿಡಿದು ಡ್ಯೂಟಿ ಮಾಡಬೇಕಾದ್ರೆ ನಮಗೆ ಡ್ಯೂಟಿ ಬಿಟ್ಟರೆ ಇನ್ಯಾವುದು ನೆನಪಾಗಲ್ಲ. ಅದೆಲ್ಲ ಮುಗಿದು ರಿಲ್ಯಾಕ್ಸ್ ಆದಾಗ ಮನೆ ಕಡೆ ನೆನಪಾಗುತ್ತೆ. ಆವಾಗ ಒಂದು ಫೋನ್ ಮಾಡಿ ಹೇಗಿದ್ದೀರಿ ಏನು ವಿಚಾರಿಸ್ತೀವಿ. ನಿಜವಾಗಿಯೂ ಕೂಡ ಎಂಥ ಅವನಾದರೂ ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂಥ ಸೈನಿಕರಿಗೆ ಅಥವಾ ಸೈನಿಕರಿಗೆ ಭಾಳ ದೊಡ್ಡ ಒಂದು ಸೆಲೆಕ್ಟ್ ಕೊಡಬೇಕಾದ್ದು. ಹೇಳಿಯಮ್ಮ, ಆಮೇಲೆ ಬೇರೆ ಯಾವ ಪ್ರದೇಶಗಳಲ್ಲೆಲ್ಲ ನೀವು ಭಾರತದ ಬೇರೆ ಪ್ರದೇಶಗಳಲ್ಲಿ ಸೇವೆ ಮಾಡಿದಿರಿ? ಸರ್, ನಾನು ಭಾರತದಲ್ಲಿ ಅಹಮದಾಬಾದ್ ಆಯಿತು, ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ, ಅಸ್ಸಾಂ, ಮಣಿಪುರ, ಶಿಲಾಂಗ್, ಆಮೇಲೆ ಚೆನ್ನೈ, ಕೇರಳ, ಕರ್ನಾಟಕದಲ್ಲೂ ಮಾಡಿದ್ದೆ ನಾನು. ಎಲ್ಲ ಕಡೆ ಫುಲ್ ಆಲ್ ಇಂಡಿಯಾ ಮಾಡಿ ನಾನು 1 ಇಯರ್ ಪೀಸ್ ಕೀಪರ್ ಆಗಿ ಸೌತ್ ಆಫ್ರಿಕಾಕ್ಕೆ ಹೋಗಿದ್ದೆ ನಾನು. ಸೌತ್ ಆಫ್ರಿಕಾ. ಈಗ ನೀವು ದೇಶದ ಒಳಗಡೆ ಹೀಗೆ ಅಂದರೆ ರಾಷ್ಟ್ರಮಟ್ಟದಲ್ಲಿ ನೀವು ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಈಗ ನಿಮ್ಮ ಮನೆಯವರು ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ, ಒಟ್ಟಿಗೆ ನಿಮಗೆ ಒಂದೇ ಕಡೆ ಕೊಡ್ತಿದ್ರ ಆ ರೀತಿಯಲ್ಲಿ ಸೇವೆಗೆ ಅವಕಾಶ ಇತ್ತ? ಇಲ್ಲ ಸರ್, ಒಂದೇ ಡಿಪಾರ್ಟ್ಮೆಂಟ್ ಆಗಿದ್ರೆ ನಮಗೆ ಸಿಗ್ತಿತ್ತು ಸರ್. ಅವ್ರು ಬೇರೆ ಡಿಪಾರ್ಟ್ಮೆಂಟ್, ಆರ್ಮಿ, ನಮ್ಮದು ಪ್ಯಾರಾಮಿಲಿಟ್ರಿ. ಅದರಿಂದ ನಮಗೆ ಒಂದು ಕಡೆ ಆಗಲೇ ಹತ್ರ ಪತ್ರ ಇದ್ವಿ. ನಾನು ಅಹಮದಾಬಾದಲ್ಲಿ ಇರಬೇಕಾದ್ರೆ ಅವರು ಇದರಲ್ಲಿ ಇದ್ರು, ಬಡೋದ್ರದಲ್ಲಿದ್ರು, ಗುಜರಾತ್ ಬಡೋದ್ರದಲ್ಲಿದ್ದರು ಮದುವೆ ಆಗುವ ಟೈಮಲ್ಲಿ. ಅದಾದಮೇಲೆ ಇಲ್ಲ ಸರ್, ನಾವು ಜೊತೆಲಿ ಎಲ್ಲೂ ಸಿಗಲಿಲ್ಲ. ಈಗ ಹೊರಗಡೆ ಹೋದ್ರಿ ನೀವು ದಕ್ಷಿಣ ಆಫ್ರಿಕಾಗೆ. ಹೌದು ಸರ್. ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದ್ದು ನೀವು ಮೊದಲ ಬಾರಿಗೆ ಅಲ್ವಾ? ಹೌದು ಸರ್. ಆ ಊರು, ಆ ಪರಿಸರ, ಅಲ್ಲಿಯ ಹವೆ, ಅಲ್ಲಿಯ ಜನಜೀವನ ಹೇಗೆ ಅನ್ನಿಸ್ತಮ್ಮ? ಸರ್, ಅಲ್ಲಿನ ಜನಜೀವನ ತುಂಬ ಕಷ್ಟ ಅವರಿಗೆ. ಅವರು ತುಂಬ ಬಡವರು, ಆ ಕಡೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅವ್ರನ್ನ ನೋಡಿದಾಗ, ನಮಗೆ ಇದಾಗ್ತಾಯಿತ್ತು. ಆದರೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ನಮ್ಮ ಸೌತ್ ಥರನೇ, ತೆಂಗಿನ ಮರಗಳು, ಮರಗೆಣಸು, ಈ ಥರ ಎಲ್ಲ ನಮ್ಮ ದೇಶದ ಥರನೇ ಇತ್ತು. ಮತ್ತೆ ಎಲ್ಲ ಸೌತ್ ಇಂಡಿಯನ್ಗಳು ಆ ಕಡೆ ಇದ್ದಾರೆ, ಕೇರಳದವರೆಲ್ಲ ಆ ಕಡೆ ಪಂಜಾಬಿನವರು, ಕೇರಳದವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಮಗೆ ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅಷ್ಟು ಇದಾಗ್ತಿಲ್ಲ, ಇಂಡಿಯಾದ ಶಾಪ್ಗಳು ಇತ್ತು. ಅಲ್ಲ, ಕಷ್ಟ ಅಂತೇಳಿ ಈಗ ಸಾಮಾನ್ಯ ನಾವು ನಮ್ಮ ದೇಶದವರೇ ಬಡವರು ಅಂತ, ಭಾರತ ಒಂದು ಬಡ ದೇಶ ಅಂತ ನಾವು ಚಿಕ್ಕದಲ್ಲಿ ಓದ್ತಾ ಇದ್ವಿ. ನಾವೇ ಬಡವರು ಅಂತ ಒಂದು ಸಾಮಾನ್ಯ ಭಾವನೆ. ಅಲ್ಲೂ ಅಂತ ಬಡತನ ಇದೆಯಾ? ಅಲ್ಲಿ ಬಡತನ, ತುಂಬ ಬಡತನ ಸರ್ ಅವ್ರದ್ದು. ಅಲ್ಲಿ ಆ ಬಡತನದಿಂದ ಅಲ್ಲಿ ಏನೋ ಗಲಾಟೆ ಆಗಿತ್ತು ಅವರಿಗೆ. ಯಾಕಂದರೆ ಅವರು ಅಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಸರ್, ಅವ್ರದ್ದು ಊಟನೇ ಬ್ರೆಡ್. ಅವ್ರಿಗೆ ಏನೂ ಇಲ್ಲ, ಹೊಟ್ಟೆಗೋಸ್ಕರ ಅವ್ರು ಏನು ಮಾಡಲಿಕ್ಕೂ ತ್ಯಾಗ ಸರ್, ಆ ಥರ ಪರಿಸ್ಥಿತಿ ಅವ್ರದ್ದು. ಅಲ್ಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಏನು ಬಂತು ನಿಮಗೆ? ಯಾವ ಉದ್ದೇಶಕ್ಕಾಗಿ ಕಳಿಸಿದ್ರಿ ನಿಮ್ಮನ್ನು ಅಲ್ಲಿಗೆ? ಅಲ್ಲಿ ಗಲಾಟೆ ಆಗ್ತಾಯಿತ್ತು ಸರ್. 2000 ಅದು ಕರೆಕ್ಟಾಗಿ ನನಗೆ ನೆನಪಿಲ್ಲ ಸರ್. ನಾವು 8ನೇ ಬ್ಯಾಚಲ್ಲಿ ಹೋಗಿದ್ದು ನಾನು. ಆ ಗಲಾಟೆಯಿಂದ ನಮಗೆ ಇಂಡಿಯಾ ಥ್ರೂಯಿಂದ ಕಳಿಸ್ಕೊಟ್ರು ಸರ್ ಅಲ್ಲಿಂದ. ಅಲ್ಲಿ ವಿಶೇಷವಾದ ಯಾವುದಾದ್ರೂ ನೆನಪುಗಳು, ಅನುಭವಗಳಿವೆಯಾ ಸರ್? ಅಲ್ಲಿ ವಿಶೇಷ ಅಂತೇಳಿ ನಾವು ಹೋಗಿ ಒಂದು 6 ತಿಂಗಳಲ್ಲಿ ಅಲ್ಲಿ ಯುಬೋಲಾ ಅಂತ ಹೇಳುವ ರೋಗ ಸ್ಟಾರ್ಟ್ ಆಯಿತು ನಮಗೆ. ಯುಬೋಲಾ, ಕೊರೋನಾ ಥರನೇ ಕೋವಿಡ್ ಬಂತು, ಅದೇ ರೀತಿ ಯುಬೋಲಾ. ಈ ಕೊರೋನಾ ಆದರೆ ಈ ಥರ ಕೆಮ್ಮಲು ಬರ್ತಿತ್ತು, ಆದರೆ ಯುಬೋಲಾ ಅಂತ ಹೇಳಿದರೆ ತುಂಬ ಒಂದು ಇದು
ಮೈ ಮೇಲೆಲ್ಲ ಒಂಥರ ಕೆಂಪು ಚುಕ್ಕೆಗಳು ಬಂದು ಕಜ್ಜಿಗಳ ಥರ ಬಂದು ಇದಾಗೋದು, ಸ್ಪ್ರೆಡ್ ಆಗೋದು, ಆ ಥರ ಇತ್ತು ಸರ್ ಅಲ್ಲಿ. ಅದು ತುಂಬ ಕಷ್ಟ ಆಗ್ತಾ ಇತ್ತು. ಎಲ್ಲಿ ಹೋದರೂ ಅಲ್ಲಿ ಡೆಡ್ ಬಾಡಿಗಳು ಕಾಣಿಸ್ತಾ ಇದ್ವು. ಅದನ್ನು ತಿಂದು ಬೆಕ್ಕುಗಳು, ನಾಯಿಗಳಿಗೂ ಸಮೇತ ಇವಲ್ಲ, ಮನೆಗಳಲ್ಲೂ ಶವ, ಆ ಥರ ಶವನ್ನ ಸಂಸ್ಕಾರ ಮಾಡೋರು ಯಾರಿಲ್ಲ, ಆ ಪರಿಸ್ಥಿತಿಯಲ್ಲಿ ಇತ್ತು ಸರ್. ಅಲ್ಲ, ಎಲ್ಲರೂ ಕೂಡ ಅದರಿಂದ ಬಾಧೆಗೊಳಗಾಗಿದ್ದಾರೆ ಅಂತಂದ್ರೆ ಮತ್ತೆ ಅದನ್ನು ನೋಡೋರು ಯಾರಿಲ್ಲ. ಒಂದು ಮನೇಲೆ 2 ಸಾವು 3 ಸಾವು ಆ ಥರ ಇತ್ತು ಸರ್. ಆ ಟೈಪಲ್ಲಿ ತುಂಬ ಕಷ್ಟ ಆಯ್ತು ಅವಾಗ. ನಿಮ್ಮ ಬಳಗದಲ್ಲಿ ಯಾರ ಟೀಮಲ್ಲಿ ಯಾರಾದರೂ ಆ ರೀತಿಯ ಆ ರೋಗಕ್ಕೆ ಇಲ್ಲ ಸರ್, ನಾವು ತುಂಬ ಪ್ರಿಕಾಷನಲ್ಲಿ ಇಟ್ಟಿದ್ರು ನಮ್ಮ ಆಫೀಸರು. ಅದರಿಂದ ಆ ಥರ ಏನಾಗಲಿಲ್ಲ. ನಾವು ಡ್ಯೂಟಿಗೆ ಹೊರಗಡೆ ಹೋಗ್ಬೇಕಾದ್ರೆ ಫುಲ್ಲು ಗ್ಲೌಸು, ರೈನ್ ಕೋಟ್, ಮಳೆ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನು ಬಂದು ನಾವು ಮತ್ತೆ ಸ್ಯಾನಿಟೈಸರ್ ಮಾಡ್ಕೊಳ್ತಾ ಇದ್ವಿ. ಫುಲ್ಲು ಎಲ್ಲ ಸ್ಯಾನಿಟೈಸರ್ ಆಗಿ ಮತ್ತೆ ನಮ್ಮ ಗೇಟ್ ಒಳಗಡೆ ಬರ್ತಿದ್ವಿ. ನಮ್ಮ ಮಾಸ್ಕ್, ಗ್ಲೌಸ್ ಏನಿತ್ತು ಅದೆಲ್ಲ ಹೊರಗಡೆ ಹಾಕಿ ಆವಾಗಲೇ ನಾವು ಅದನ್ನ ಸುಟ್ಬಿಡ್ತಾ ಇದ್ರು. ಅಲ್ಲ, ಆಫೀಸರ್ಸ್ ಬಹಳ ಕಾಳಜಿ ವಹಿಸಿದ್ರು ಅಂತ ಹೇಳಿದ್ರಲ್ಲ, ಹೌದು. ಹೇಗೆ ಸೈನಿಕರ ಬಗ್ಗೆ, ಈಗ ಕೆಳ ಹಂತದ ಯೋಧರ ಬಗ್ಗೆ ಮೇಲಧಿಕಾರಿಗಳ ವರ್ತನೆ, ಅವರ ಮನೋಧರ್ಮ ಹೇಗಿರ್ತದೆ? ಸರಿ, ಇವಾಗ ನಾವು ಅಲ್ಲಿ 1 ಇಯರ್ಗೆ ಪೀಸ್ ಕೀಪರ್ ಆಗಿ ಹೋದ್ಮೇಲೆ ನಾವೊಂದು ಕುಟುಂಬ ಆದ್ವಿ ಅಲ್ಲಿ. ಅದರಿಂದ ಅವರಿಗೆ ಮೇಲೆ ಚಿಕ್ಕವರು ದೊಡ್ಡವರು ನಾನು ಆಫೀಸರು ಅಂತ ಆ ಥರ ಏನಿಲ್ಲ. ಅವರು ಒಂದೇ ರೀತಿ ನಮ್ಮ ಪ್ರಶ್ನೆ ಇಲ್ಲ, ಮಾತಿಗೆ ಇರ್ಬೋದು. ಬಟ್ ರ್ಯಾಂಕ್ ಇರುತ್ತೆ, ಆದರೆ ನೋಡೋದ್ರಲ್ಲಿ ನಮಗೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿ ಅವ್ರು ನಮ್ಮನ್ನ ನೋಡ್ಕೊಂಡ್ರು. ಅದರಿಂದ ನಮಗೆ ಆ ಡ್ಯೂಟಿ, ಆ ರೋಗ ಅದು ಯಾವ್ದು ನಮಗೆ ಗೊತ್ತಾಗ್ಲಿಲ್ಲ ಸರ್. ಇವರು ತುಂಬಿಸಿದ ಆತ್ಮವಿಶ್ವಾಸವೇ ನಿಮಗೆ ಬಹಳ ಭರವಸೆ ಕೊಟ್ಟಿದೆ. ಬಂದು ಬೆಳಿಗ್ಗೆ ಸಂಜೆ ಎಷ್ಟು ಟೈಮ್ ಸಿಕ್ಕಿದ್ರು ಅವರು ಮನೆಯಲ್ಲಿ ಬಂದು ತಂದೆ ತಾಯಿರೇ ಯಾವ ರೀತಿ ಮಾತಾಡಿಸ್ತಾರೆ, ಹೇಗಿದೆಯೇ ಏನೋ ಅಂತ, ಹಾಗೆ ಬಂದು ನಮ್ಮ ಬೆಡ್ಗಳಿಗೆ ಬಂದು ಮಾತಾಡಿಸ್ತಾರೆ. ಅದರಿಂದ ನಮಗೆ ಆ ನೋವು ಗೊತ್ತಾಗ್ಲಿಲ್ಲ. ಅಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಕಷ್ಟ ಅಂತ ಅನ್ನಿಸ್ಲಿಲ್ಲ ನಿಮಗೆ? ಅನಿಸಿದ್ರು ನಾವು ಅದನ್ನ ಅನ್ಸ್ಕೊಳ್ಳೋಕೆ ಬಿಡ್ಲಿಲ್ಲ. ನಮ್ಮ ಆಫೀಸರ್ಸ್ ಧೈರ್ಯ ತುಂಬಿದ್ರು ಅವರು ನಮಗೆ, ನಾವು ಅವ್ರಿಗೂ ಧೈರ್ಯ ತುಂಬ್ತಿದ್ವಿ. ಮೇಡಮ್ ನಾವಿಲ್ಲ, ನಾವು ಮಾಡ್ತೀವಿ ಡ್ಯೂಟಿ, ಯಾವುದೇ ರೋಗ ಬರಲಿ ಏನೇ ಬರಲಿ ನಾವು ಇಂಡಿಯಾಕ್ಕೆ ವಾಪಸ್ ಹೋಗಲ್ಲ, ನಮ್ಮ ಟರ್ನಲ್ 1 ಇಯರ್ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ ಅಂತ ನಾವು ಆಫೀಸರ್ಸ್ಗಳಿಗೆ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಮಾತು ಆರಂಭದಲ್ಲಿ ನೀವು ಹೇಳಿದ ಪ್ರಕಾರ ಅಲ್ಲಿ ನಾವು ಒಂದ್ಸಲ ಸೇರಿದ ಮೇಲೆ ಅಲ್ಲಿ ಮೇಲೆ ಕೆಳಗೆ ಗಂಡು ಹೆಣ್ಣು ಯಾವುದೇ ತಾರತಮ್ಯ ಭೇದ ಭಾವ ಅನ್ನೋದು ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೂ ಕೂಡ ರೇಡಿಯೋ ಕೇಳುವಂತಹ ಯುವತಿಯರಿಗಾಗಿ ಅವರಿಗೆ ಧೈರ್ಯ ತುಂಬೋ ದೃಷ್ಟಿಯಿಂದ ಅಥವಾ ಒಂದು ಮಾರ್ಗದರ್ಶನದ ದೃಷ್ಟಿಯಿಂದ ನಾನು ಕೇಳುವ ಪ್ರಶ್ನೆ, ಹೆಣ್ಣು ಮಕ್ಕಳಿಗೆ ಈ ಸೈನ್ಯದಲ್ಲಿ ಯಾವ ರೀತಿ ಅವಕಾಶ ಇದೆಯಮ್ಮ? ಇವಾಗ ಆನ್ಲೈನಲ್ಲೆಲ್ಲ ಬಿಡ್ತಾರೆ, ಆನ್ಲೈನ್ ನೋಡ್ಕೊಂಡು ಅವ್ರು ಹೋಗ್ಬೋದು. ಆರ್ಮಿಯಲ್ಲೂ ಇದೆ, CSF ಅಲ್ಲೂ ಇದೆ, CRPF ಅಲ್ಲೂ ಇದೆ, ಎಲ್ಲದರಲ್ಲೂ ಆನ್ಲೈನಲ್ಲೇ ಬರುತ್ತೆ ಸರ್. ಇವಾಗ ಆನ್ಲೈನ್ ನೋಡ್ಕೊಂಡು ಎಲ್ಲರೂ ತುಂಬಿಸ್ಕೊಂಡು ಹೋಗ್ಬೋದು. ರಿಕ್ರೂಟ್ಮೆಂಟ್ ಇರುತ್ತೆ, ಹೇಗೆ ಇವಾಗ ಹುಡುಗರು ಹೇಗಾಗ್ತಾರೆ ಸೇಮ್ ಅದೇ ರೀತಿ ಬರುತ್ತೆ. ಅದು ರಿಕ್ರೂಟ್ಮೆಂಟ್ ವಿಷಯ. ಅಲ್ಲಿ ಹೋದ ಮೇಲೆ ಅವರಿಗೆ ಮುಕ್ತವಾದ ವಾತಾವರಣ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆದರೂ ಕೂಡ ಒಂದು ಸೆಕ್ಯೂರಿಟಿ ಬೇಕಾಗ್ತದೆ. ಇದೆ ಸರ್, ಸೆಕ್ಯೂರಿಟಿ ತುಂಬಾನೇ ಇದೆ. ಲೇಡೀಸ್ ಅಂತೇಳಿ ಹೋದ್ಮೇಲೆ ಲೇಡೀಸಿಗೆ ಸಪ್ರೇಟ್ ಇರುತ್ತೆ. ಅವರ ಪ್ರತಿಯೊಂದು ಕಷ್ಟ ಸುಖಗಳನ್ನ ವಿಚಾರಿಸೋಕ್ಕೆ ಆಫೀಸರ್ಸ್ಗಳಿರ್ತಾರೆ ಸರ್. ಅದಕ್ಕೆ ಅಂತ ಡಿಟೇಲ್ ಮಾಡಿರ್ತಾರೆ. ಅದರಿಂದ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಆಗಲ್ಲ ಸರ್. ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇವಾಗ ಮೊದಲಾದ್ರೆ ಫೋನು ಲೆಟ್ರ್ ಬರಿಬೇಕಿತ್ತು, ಇವಾಗ ಆ ಥರ ಇಲ್ಲ ಸರ್. ಮೊದಲಾದ್ರೆ ಲ್ಯಾಂಡ್ ಫೋನಲ್ಲಿ ಮಾತಾಡಬೇಕಿತ್ತು, ಇವಾಗಾದ್ರೆ 24 ಗಂಟೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಫ್ರೀ ಇದ್ದಾಗ. ಅದರಿಂದ ಅವ್ರಿಗೆ ಯಾವ ರೀತಿ ದುಃಖನೇ ಅನ್ಸಲ್ಲ ಸರ್. ನಮಗೆ ಅವಾಗ ಡ್ಯೂಟಿ ನಡುವೆ ಲೆಟ್ರ್ ಬರೆಯೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ, ಏನೊಂದು ಮಾಡ್ತಿದ್ವಿ. ಇವಾಗ ಎಷ್ಟೊತ್ತಿಗೆ ನೋಡಿದ್ರು ಒಂಚೂರು ಫೋನಲ್ಲಿ ಮಾತಾಡ್ಕೋಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅದರಿಂದ ಹೆಣ್ಮಕ್ಳಿಗೆ ಮನೆ ಕಡೆ ನೆನಪೂ ಆಗಲ್ಲ, ನೆನಪಾಗಲ್ಲ. ಆದರೂ ಕೂಡ ಈಗ ಗಂಡ ಹೆಂಡತಿ ಒಂದು ಹದಿಹರೆಯದಲ್ಲಿ ಮದುವೆ ಆದ ಆರಂಭದ ದಿನಗಳಲ್ಲಂತೂ ಸಹಜವಾಗಿ ಒಂದು ಪ್ರೀತಿ ಅದನ್ನೆಲ್ಲ ಹಂಚ್ಕೊಳ್ಬೇಕಾದಂಥ ಕಾಲ. ಅದು ಕಳೆದು ಹೋದರೆ 50ರ ಮೇಲೆ ಆ ಒಂದು ಹಸಿತನ ಇರೋದಿಲ್ಲ. ಅದನ್ನು ಸೈನ್ಯದಲ್ಲಿ ಹೇಗೆ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರಾ? ಪೂರಕವಾದಂಥ ವಾತಾವರಣ ಸಿಗ್ತದೆ ಸರ್. ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫು ಜೊತೆಲೇ ಇದ್ದರೆ ಓಕೆ, ಒಂದೇ ಡಿಪಾರ್ಟ್ಮೆಂಟ್ ಆದರೆ ಜೊತೆಲೇ ಇರಿಸ್ತಾರೆ, ಕ್ವಾರ್ಟರ್ಸ್ ಇಟ್ಕೋಬೋದು, ಇಬ್ಬರು ಒಟ್ಟಿಗೆ ಡ್ಯೂಟಿ ಮಾಡ್ಬೋದು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಆದರೆ ಅವರು ರಜದಲ್ಲಿ ಬಂದರೆ ಅವರಿಗೆ ಕ್ವಾರ್ಟರ್ಸ್ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟಿ ಇದೆ ಸರ್, ಮಾಡ್ಬೋದು. ಮಕ್ಕಳನ್ನು ಇಟ್ಕೊಳ್ಬೋದು, ಸ್ಕೂಲ್ ಇದೆ, ಕೇಂದ್ರೀಯ ವಿದ್ಯಾಲಯ ಅದು ಇದು ಅಂತ ಕ್ಯಾಂಪಸ್ ಒಳಗಡೆ ಡ್ಯೂಟಿಗಳು ಮಾಡೋಕ್ಕಿದೆ, ಮಕ್ಕಳಿಗೆ ಓದಿಸ್ಲಿಕ್ಕೂ ಇದೆ, ಪ್ರತಿಯೊಂದಕ್ಕೂ ಫೆಸಿಲಿಟಿ ಇದೆ ಸರ್. ಆಗಲಿ, ನಿಮ್ಮ ದಾಂಪತ್ಯದ ಫಲದ ಬಗ್ಗೆ ಹೇಳಬೇಕು. ಎಷ್ಟು ಮಕ್ಕಳು? ಸರ್ ನನಗೆ ಒಬ್ಬ ಮಗ. ಏನು ಮಾಡ್ತಿದ್ದಾನಮ್ಮ? ಅವ್ನು ಸರ್ BBA ಮಾಡಿ KS ಕೋಚಿಂಗ್ ಮಾಡಿ ಇವಾಗ ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ. ಅವರಿಗೆ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದೆ, ಇನ್ನೊಂದು ಲೆಟ್ರ್ ಬರಬೇಕು ಅವರಿಗೆ. ಕಾಲ್ ಲೆಟ್ರ್ ಬಂದಮೇಲೆ ಹೋಗ್ತಾನೆ. ಈಗ ನಿಮ್ಮ ಹಿರಿಯರು ಸೈನ್ಯದಲ್ಲಿದ್ದರು, ನಿಮ್ಮ ತಂದೆಯವರು, ನಿಮ್ಮ ಮನೆಯವರು ಸೈನ್ಯದಲ್ಲಿ, ನೀವು ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರಿ. ಮಗನಿಗೆ ಆಸಕ್ತಿ ಇಲ್ವಾ? ತುಂಬ ಆಸಕ್ತಿ ಇದೆ ಸರ್. ತುಂಬ ಸರಿ ಹೋದ ಅವನು, ಅಂದರೆ 2-3 ಸರಿ ಎಲ್ಲದರಲ್ಲೂ ಸೆಲೆಕ್ಷನ್ ಆಯಿತು, ರಿಟರ್ನಲ್ಲಿ ಅವನಿಗೆ ಫೇಲ್ ಆಗೋಯ್ತು ಸರ್. ತುಂಬ ಆಸಕ್ತಿ ಇದೆ. ತುಂಬ ಆಸಕ್ತಿ ಇದೆ. ಅದು ಬರಲೇಬೇಕಲ್ಲ, ಯಾಕಂದರೆ ಅದು ರಕ್ತಗತವಾಗಿ ಬಂದ. ಹೌದು ಸರ್. ಆಗಲಿ, ತುಂಬ ಸಂತೋಷ ಆಯಿತು. ಈಗ ಮಾತುಕತೆಯ ಕೊನೆಯಲ್ಲಿ ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಯುವಕ ಯುವತಿಯರಿಗೆ, ಯಾಕಂದರೆ ನಮ್ಮ ಕೊಡಗು ಅಂದರೆ ಅದು ಸೈನಿಕರ ಬೀಡು. ಹೌದು ತಾನೆ. ಒಂದು ಕುಟುಂಬದಿಂದ ಒಬ್ಬನಾದರೂ ಕೂಡ ಸೈನ್ಯದಲ್ಲಿ ಇದ್ದೇ ಇರ್ತಾರೆ ಅಂತ ಒಂದು ಮಾತು, ಅದು ನಿಜ ಕೂಡ.
ಯುವಕ ಯುವತಿಯರಿಗೆ ನಿಮ್ಮ ಕಿವಿ ಮಾತೇನಮ್ಮ? ಸರಿ, ಯುವಕ ಯುವತಿಯರಿಗೆ ಏನು ಹೇಳೋದಂತ ಹೇಳಿದ್ರೆ, ಮೊದಲಾದರೆ ಎಲ್ಲ ಮನೇಲಿ ಒಬ್ಬೊಬ್ಬ ಮಗ ಆರ್ಮಿಯಲ್ಲಿ ಇರ್ತಿದ್ರು. ಅದೇ ರೀತಿ ಈಗ ಮಗಳು ಯಾವುದಕ್ಕೂ ಕಡಿಮೆ ಇಲ್ಲ, ಯಾವುದೇ ಕೆಲಸಕ್ಕೂ ಕಡಿಮೆ ಇಲ್ಲ. ಹೆಣ್ಮಕ್ಳು ಎಲ್ಲರೂ ಮನೇಲಿ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳು ಎಲ್ಲರೂ ಒಂದೊಂದು ಮನೆಗೂ ದೇಶ ಸೇವೆ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಪೂರಕವಾದ ವಾತಾವರಣ ತಂದೆ ತಾಯಿ ಕಲ್ಪಿಸ್ಕೊಡ್ಬೇಕು. ಅವರು ಬೆಂಬಲ ಮಾಡಬೇಕು, ತಂದೆ ತಾಯಿ ಬೆಂಬಲ ಮಾಡಬೇಕು. ಅವರಿಗೆ ಸ್ಪೋರ್ಟ್ಸಿಗೆ ಹೋಗಬೇಕು, ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಹುಡುಗಿಯರು ಅಂತ ಏನಿಲ್ಲ ಸರ್, ಹುಡುಗಿಯರೆಲ್ಲ ಸಮ. ಆದರೂ ಕೂಡ ಈಗ ಕೊನೆ ಹಂತದಲ್ಲಾದರೂ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ನೀವು ಓದ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಈ ಮೊಬೈಲ್ ಇತ್ಯಾದಿ ಅದಲ್ಲೇ ಕೂತ್ಕೊಂಡು ಹೊತ್ತು ಕಳೆಯುವಂಥ ಸಂದರ್ಭಗಳಿರಲಿಲ್ಲ. ಹೆಚ್ಚಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆ ರೀತಿಯ ಒಂದು ದೈಹಿಕ ಕ್ಷಮತೆ ಈಗಿನ ಮಕ್ಕಳಿಗೆ ಇದೆ ಅಂತ ಹೇಳ್ತೀರಾ ನೀವು? ಇಂಟ್ರೆಸ್ಟ್ ಸರ್, ಕೆಲವರಿಗೆ ನಾನು ಅದರಲ್ಲಿ ಹೋಗ್ಬೇಕು ಅಂತ ಹೇಳುವ ಮಗನಿಗೆ ಇಂಟ್ರೆಸ್ಟ್ ಇದೆ ಸರ್. ಈಗ ಆ್ಯಕ್ಚುಲಿ ನಾನು ಎಕ್ಸಾಂಪಲ್ ನನ್ನ ಮಗ ಬೆಳಿಗ್ಗೆ ಸಂಜೆ ಎಕ್ಸಸೈಸ್ಗೆ ಹೋಗ್ತಾನೆ. ಹೋಗಿ ನಾನು ಹೋಗ್ಬೇಕು ಅಂತ ಒಂದು ಛಲ ಅವನಿಗೆ. ಹಾಗಾದ್ರೆ ಮನಸ್ಸು ಬೇಕು. ಮನಸ್ಸಿದ್ರೆ ಮಾರ್ಗ. ಪ್ರಯತ್ನ ಸರ್, ಇಂಪಾರ್ಟೆಂಟ್ ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಓ ಶಾಬಾಸ್. ಮನಸ್ಸಿದ್ರೆ ಮಾರ್ಗ, ಪ್ರಯತ್ನ 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 ಎನ್ನುವಂಥ ಧ್ಯೇಯ ಮಂತ್ರವನ್ನು ಹೇಳಿದಿರಿ. ಆಗಲಿ, ನಿಮ್ಮ ಮಾತು ಯುವಕ ಯುವತಿಯರಿಗೆ ಪ್ರೇರಣೆ ಆಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೇಡಿಯೋ ಕೇಳುಗರ ಪರವಾಗಿ ಲೀಲಾವೇಣಿಯವರೇ ನಿಮಗೆ ಅನಂತ ವಂದನೆಗಳು, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.